ರಾಯರು ಪ್ರತ್ಯಕ್ಷವಾಗಿ ಬಂದಿರೋದು ನಿಮ್ಮ ಮುಂದುಗಡೆ ತೋರಿಸ್ತಾ ಇದ್ದೀನಿ ಇವತ್ತು. ಈ ತಾಯಿ ಮನೆಗೆ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ಈ ಏನು ಮಾರ್ಕ್ ಮಾಡಿದಂಥ ಜಾಗವನ್ನು ನೀವು ಅಬ್ಸರ್ವ್ ಮಾಡಿ. ಹಂತ ಹಂತವಾಗಿ ಹೇಗೆ ಮೂಡುತ್ತಾರೆ, ಹೇಗೆ ಪ್ರತ್ಯಕ್ಷವಾಗಿ ಆ ತಾಯಿಯ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾರೆ. ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ ಫೋಟೋದಲ್ಲಿರ್ತಕ್ಕಂಥದ್ದು ಹೂವು ಏನಾದರೂ ಚೇಂಜ್ ಆಗಿದೆನಾ, ಅಥವಾ ಇವರೇ ಏನಾದರೂ ಅದಕ್ಕೆ ಒಂದು ಎಡಿಟಿಂಗ್ ಮಾಡಿ ಕಳಿಸಿದಾರ ಅಂತ ತುಂಬ ಅಬ್ಸರ್ವ್ ಮಾಡಿದೆ. ಎಡಿಟಿಂಗ್ ಅಲ್ಲ, ಹೂವು ಏನಾದರೂ ಚೇಂಜ್ ಆಗಿದೆ ಅಂದರೆ ಅದು ಚೇಂಜ್ ಆಗಿಲ್ಲ. ಅಲ್ಲೇ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಮೂಡಿ ಬಂದಿದ್ದಾರೆ. ಹಂತ ಹಂತವಾಗಿ ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾರೆ ನೋಡಿ. ಹಾಗೇ ನೋಡ್ತಾ ಇರಿ. ಯಾಕಂದರೆ ಇದನ್ನು ಮಂತ್ರಾಲಯದಲ್ಲಿರ್ತಕ್ಕಂಥ ನಮ್ಮ ಸುಬುಧೇಂದ್ರ ತೀರ್ಥರು ಗುರುಗಳು, ಆ ಗುರುಗಳಿಗೂ ಈ ಫೋಟೋ ತಲುಪಿದೆ, ಅವ್ರಿಗೂ ತೋರಿಸಿದ್ದಾರೆ ನೋಡಿ. ಇವಾಗ ಏನು ನಾನು ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ, ಆ ಮಾರ್ಕ್ ಮಾಡಿದಂಥ ಜಾಗದಲ್ಲಿ ಹಂತ ಹಂತವಾಗಿ ಮೂಡಿ ಬರುತ್ತಾ ಇದ್ದಾರೆ ನೋಡಿ. ಆವಾಗಲದು ಹೂವು ಅಬ್ಸರ್ವ್ ಮಾಡಿ, ಇವಾಗಲದು ಹೂವು ಅಬ್ಸರ್ವ್ ಮಾಡಿ. ಯಾವ ಹೂವೂ ಚೇಂಜ್ ಆಗಿಲ್ಲ, ಎಡಿಟಿಂಗ್ ಇಲ್ಲ, ಅದರಲ್ಲಿ ಏನಾದರೂ ಎಡಿಟಿಂಗ್ ಮಾಡಿದಾರ ಅಂತಂದು ಅದು ಇಲ್ಲ. ಇವಾಗ ಹಂತ ಹಂತವಾಗಿ ಫುಲ್ ಮೂಡಿ ಬರುತ್ತಾರೆ ನೋಡಿ. ಎಷ್ಟು ಅದ್ಭುತವಾಗಿ ಮೂಡಿ ಬರ್ತಾರೆ. ಅವರ ಬೆನ್ನು, ಅವರ ಪಂಚೆ, ಅವರು ತಲೆ ಮೇಲೆ ಹಾಕ್ಕೊಂಡಿರೋ ಈ ಶಾಲು ನೋಡಿ, ಹೆಂಗೆ ಎಷ್ಟು ಒಂದು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವ್ರ ಕೈ ಅದೆಲ್ಲ ಇವಾಗ ಏನು ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸುತ್ತೆ ನೋಡಿ, ಫುಲ್ಲು ಕಾಣುತ್ತೆ ನೋಡಿ ಇವಾಗ. ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ ನೋಡಿ. ಇದನ್ನು ನೋಡಿದ ಮೇಲೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಡೌಟ್ಸಿಗೆ ಕ್ಲಾರಿಟಿ ಕೊಡೋಣ, ನೋಡೋಣ ನಾವು ನಿಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತಂದು. ಗುರುಗಳು ನಂಬಿದ್ದಾರೆ, ಸುಬುಧೇಂದ್ರ ತೀರ್ಥರು ನಂಬಿದ್ದಾರೆ, ಇದನ್ನು ನಾವು ನಂಬಿದ್ದೀವಿ, ನಮ್ಮ ಗುರುಗಳಿಗೂ ಕಳಿಸಿದೆ, ಮತ್ತೆ ಅವರು ನಂಬಿದ್ದಾರೆ ನೋಡಿ. ಇವಾಗ ನೋಡಿ ಎಷ್ಟು ಅದ್ಭುತವಾಗಿ ಕ್ಲಾರಿಟಿಯಾಗಿ ಬಂದಿದ್ದಾರೆ. ಯಾವುದಾದ್ರೂ ಹೂವು ನೋಡಿ, ಹೂವು ಏನಾದರೂ ಚೇಂಜ್ ಆಗಿದೆನಾ, ಹೂವು ಹೇಗೆ ಇಟ್ಟಿದ್ದಾರೆ, ಎಲ್ಲ ಹೂವೂ ಹಾಗೇ ಇದೆ ಆ ತಾಯಿ. ಯಾಕಂದರೆ ಈ 9 ವಾರದ ವ್ರತವನ್ನು ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಿಂದಿರು ಸುಮಾರು ಜನ ನನಗೆ ಫೋಟೋ ಕಳಿಸ್ತಾರೆ. ಸ್ವಾಮಿ, ನಾನು ಇವತ್ತು ಪೂಜೆ ಮಾಡಿದೆ ನನ್ನ ಮನೆಯಲ್ಲಿ ನೋಡಿ ಅಂತಂದು ಪ್ರತಿಯೊಬ್ಬರು ಕಳಿಸುವಂಥ ಸಂದರ್ಭದಲ್ಲಿ ಈ ತಾಯಿ 5ನೇ ದಿನಕ್ಕೆ ಈ ಫೋಟೋವನ್ನು ಅಬ್ಸರ್ವ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ಅಬ್ಸರ್ವ್ ಮಾಡಿ ಇವರಿಗೆ ಶಾಕ್ ಆಯಿತು. ಇದು ಎಷ್ಟು ಅದ್ಭುತವಾಗಿದೆ. ಅವರ ಮನೇಲಿರ್ತಕ್ಕಂಥವರು, ಅವ್ರ ಯಜಮಾನರಿಗಾಗಲಿ ಅವ್ರಿಗಾಗಲಿ ಎಲ್ಲರಿಗೂ ತೋರಿಸಿದಂಥ ಸಂದರ್ಭದಲ್ಲಿ ತುಂಬ ಖುಷಿಪಟ್ಟರು. ರಾಯರು ನಿಮಗೆ ಒಲ್ದಿದ್ದಾರೆ ಅಂತಂದು ಅವ್ರ ಮನೆಯವರು ಕೂಡ ತಿಳಿಸಿದ್ದಾರೆ. ನಾನು ಅದಕ್ಕೆ ಹೇಳುತ್ತಾ ಇರೋದು, ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಇದೇ ರೀತಿಯಾಗಿ ಇನ್ನೂ ಫೋಟೋ ಬರುತ್ತೆ, ಆ ಫೋಟೋದಲ್ಲಿ ಅಬ್ಸರ್ವ್ ಮಾಡಿ. ಡಬಲ್ ಮಾರ್ಕ್ ಮಾಡಿದ್ದೀನಿ, ಏನಾದರೂ ಎಡಿಟಿಂಗ್ ಇದೆನಾ, ಅಥವಾ ಏನಾದರೂ ಅವರು ಕೈಯಿಂದ ಏನಾದರೂ ತೀಡಿದಾರ ಅಂತಂದು ತುಂಬ ಅಬ್ಸರ್ವ್ ಮಾಡಿದೆ. ಏನೂ ಇಲ್ಲ, ಆ ಫೋಟೋದಲ್ಲಿ ಪ್ರತ್ಯಕ್ಷವಾಗಿ ಮೂಡಿ ಬಂದಿದ್ದಾರೆ. ಅದು ಬೆನ್ನನ್ನು ನಮಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಮುಂದ್ಗಡೆ ನರಸಿಂಹದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು, ಅದು ಪ್ರತ್ಯಕ್ಷವಾಗಿ ಈ ತಾಯಿಯ ಕಣ್ಣಿಗೆ ಬಿದ್ದಿದೆ. ಎಡಿಟಿಂಗ್ ಅಲ್ಲ, ಏನೂ ಅಲ್ಲ, ಎಲ್ಲದೂ ನಾನು 1-10 ಸಲ ಯೋಚನೆ ಮಾಡಿದೆ. ನಾನು ಹಾಕೋಕ್ಕಿಂತ ಮುಂಚಿತವಾಗಿ ನೋಡೋಣ ಹೇಗಿದೆ ಅಂತಂದು. ಏನು ಸುಳ್ಳು ಮಾಡಿದಾರ, ಎಡಿಟಿಂಗ್ ಮಾಡಿದಾರ ಅಂತ. ಯಾವುದೂ ಎಡಿಟಿಂಗ್ ಇಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಆ ತಾಯಿ 8ನೇ ವಾರದಲ್ಲಿ ಸೂಚನೆ ಕೊಟ್ಟಂಥ ಸಂದರ್ಭ ಇದು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರ ಕಡೆಯಿಂದ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದು ಹೇಗೆ ಮೂಡಿ ಬಂದಿದ್ದಾರೆ, ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತಂದು ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ. ಅವಾಗ ಅವರ ಬಾಯಿಂದ ಏನು ಬರುತ್ತೆ, ಅಥವಾ ಇವ್ರು ಏನಾದರೂ ಮೂಡಿಸಿ